ಅದೇ ಶ್ರೀನಿವಾಸ ಸಂಧಿ 18 ಪದ್ಯ 31. ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸಲು ಅತಿಥಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನ ಧರಗೀಯದಿರೆ ಬಂದೊದಿಗೆ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ ಕಲಿ ಮೊದಲುಕೊಂಡ ದಾನವ ಕುಲಜರು ಅನುದಿನ ಮಲ್ಪ ಪುಣ್ಯ ಜಪಲವ ಬ್ರಹ್ಮಾಧ್ಯರಿಗೆ ಕೊಟ್ಟಲ್ಲಲ್ಲೇ ರಮಿಸುವನೋ ಇದ್ದಲೆಯು ನಿತ್ಯದ ಮೇದ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದ ಸ್ಮೃತಿಗಳು ಬುದ್ಧಿಪೂರ್ವಕವಾಗಿ ವಿಭುದರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಗೊಂಡು ಉದ್ಧರಿಸುತ್ತಿಪ್ಪ ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬವರುಂಟೆ ಕಂಡರೆ ಹೊಡೆದು ಬಿಸಡುವರು ಎಂಬ ಭಯದಿಂ ನೋಡಲಂಜುವರು ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲನ ಆಳುಗಳೆಂದ ಮಾತ್ರದಿ ಓಡುವುದು ದುರಿತ ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು ಕಾಲದಲ್ಲಿ ಪ್ರಾಣಬಲಿ ಕೈಕೊಂಡು ನಾನಾ ಯೋನಿಯನು ಐದಿಶನು ಒಮ್ಮೆ ಕೊಡದಿರೆ ದಾನವರ ಸೊಳೆದೈವರೆಲ್ಲ ಪುಣ್ಯರಾಶಿಗಳ ಶ್ರುತಿ ಸ್ಮೃತ್ಯರ್ಥವ ತಿಳಿದು ಅಹಮ್ಮತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳ ಕೊಡುತಿಪ್ಪ ನಿತ್ಯ ಹರಿ ಚತುರದಸ ಭುವನಾಧಿಪತಿ ಕೃತಜ್ಞ ನಿಯಾಮಕನುಯನೇ ಮತಿಭ್ರಂಶ ಪ್ರಮಾದ ಸಂಕಟ ದೋಷ ಅವಗಿಲ್ಲ ವಾರಿದಾಸನ ಮುಖ್ಯ ರಾಜ್ಞಾಧಾರಕರು ಸರ್ವಸ್ವತಂತ್ರ ರಮಾರಮಣನೆಂದರಿತು ಇಷ್ಟಾನಿಷ್ಠ ಕರ್ಮ ಫಲ ಶಾರಭಕ್ತನಿಗರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರನಾಮಕ ದೈತ್ಯರಿಗೆ ಕೊಟ್ಟವರ ನೋಯಿಸುವ ಕ್ರೂರ ದೈತ್ಯರೊಳಿದ್ದು ತಾನೇ ಪ್ರೇರಿಸುವ ಕಾರಣದಿ ಹರಿಗೆ ಕುಬೇರನೆಂಬರು ಎಲ್ಲರಳು ನಿರ್ಘಟ ಗತಿಗೆ ನಿರತ ಸೂರಿಗಮ್ಮೆಗೆ ಸೂರ್ಯನೆಂಬರು ದೂರ ಶೋಕಕ್ಕೆ ಶುಕ್ಲಲಿಂಗ ಶರೀರವಿಲ್ಲದ ಕಾರಣದಲ್ಲಿ ಅಖಾಯ ನೆನೆಸುವನೋ ಪೇಳಲಸವಲ್ಲದ ಮಹಾಪಾಪಾಳಿಗಳ ಒಂದೇ ಕ್ಷಣದಿ ನಿರ್ಮೂಲಗೈಸಲೇಬೇಕು ಎಂಬುವ ಒಂದೇ ಹರಿನಾಮ ನಾಲಿಗೆಯರುಳ್ಳವಗೆ ಪರಮ ಕೃಪಾಳ ಕೃಷ್ಣನು ಕೈ ಪಿಡಿದು ತನ್ನಾಲಯದಲ್ಲಿಟ್ಟು ಅನುದಿನದಿ ಈ ಆನಂದ ಪಡಿಸುವನು ರೋಗಿ ಔಷಧ ಪಥ್ಯದಿಂದ ನಿರೋಗಿ ಐಸುವ ತರದಿ ಶ್ರೀಮದ್ಭಾಗವತ ಸುಶ್ರವಣಗೈದು ಭವಕ್ಯ ರೋಗವನು ನೀಗಿ ಶ್ರದ್ಧಾದ್ಯ ಕೆಳ ವಿಷಯ ನಿಯೋಗಿಸು ದಶೇಂದ್ರಿಯವ ಅನಿಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶಾಂತಿ 8 ಸಂಪೂರ್ಣಂ ಶ್ರೀಕೃಷ್ಣಾರ್ಪಣ ಮತ್ತು ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.